Hello, my dear PU students. Welcome to Abhyas Academy YouTube platform. So, I hope ನೀವು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ನಿಮ್ಮ KCET ಎಕ್ಸಾಮ್ಸ್ಗೆ. ಸೊ ಫ್ರಮ್ ಪಾಸ್ಟ್ 3 days ನಾನು ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಿಕಾಸ್ ಹಬ್ಬ ಗಿಬ್ಬ ಎಲ್ಲ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನಾನು ಅದೇ ಬಿಸಿನಲ್ಲಿದ್ದೆ. ಸೊ ಡೋಂಟ್ ವರಿ. ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಎವ್ರಿ ಡೇ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ. ಒಂದು 3 to 4 days ಐ ವಿಲ್ ಅಪ್ಲೋಡ್ ಎವ್ರಿ ಚಾಪ್ಟರ್ಸ್ ಒನ್ ಶಾರ್ಟ್ ವೀಡಿಯೋಸ್. ರಿಮೈನಿಂಗ್ ಏನು ಚಾಪ್ಟರ್ಸ್ ಇದೆ ಆ ಎಲ್ಲ ಒನ್ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋದ ಮೈನ್ ಉದ್ದೇಶ ಬಂದ್ಬಿಟ್ಟು, ಸೊ ನೀವೆಲ್ಲರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀರಾ, ಬಟ್ ನಿಮ್ಮ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದ್ರಲ್ಲಿ ನೀವು ತಪ್ಪು ಮಾಡ್ತೀರಾ. ನೀವು ಎಷ್ಟು ಕಲ್ತ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಪ್ರಿಪೇರ್ ಆಗಿಬಿಟ್ಟು ನೀವು ಎಷ್ಟು ಕಲ್ತ್ಕೊಂಡ್ರಿ, ನೀವು ಹೆಂಗೆ ಟೆಸ್ಟ್ ಇರುತ್ತೆ ಇದನ್ನ ನಿಮ್ಗೆ ತಿಳ್ಕೊಳಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಎಕ್ಸಾಮ್ಗೆ ನೀವು ಅಟೆಂಡ್ ಸರಿಯಾಗಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೋಸ್ಕರನೇ, ಸ್ಪೆಷಲಿ ನಿಮಗೋಸ್ಕರನೇ ಒಂದು ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಅಂತ ತೊಗೊಂಡು ಬರ್ತಾ ಇದ್ದೀನಿ. ಓಕೆನಾ? ಸೊ ಇದ್ರದ್ದು ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಾಚ್ ಮಾಡಿ. ಇದು ಕಂಪ್ಲೀಟ್ಲಿ ಬೆನಿಫಿಟ್ನ ಎಲ್ಲರೂ ತಗೋಬೇಕು ಅನ್ನೋದು ನನ್ನ ಉದ್ದೇಶ. ಓಕೆನಾ? ಸೊ ಮೊದಲನೇದಾಗಿ ನಿಮಗೆ ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಅಂತ ಇದು ಎಲ್ಲಿ ಅವೈಲಬಲ್ ಆಗುತ್ತೆ ಅಂತ ಅಂದರೆ, ಸೊ ನಮ್ಮ ಅಭ್ಯಾಸ ಲರ್ನಿಂಗ್ ಆ್ಯಪ್ ಅಂತ ಇದೆ. ಸೊ ಇಟ್ ಈಸ್ ಅವೈಲಬಲ್ ಇನ್ ಪ್ಲೇ ಸ್ಟೋರ್ ಆರ್ ಎಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಪ್ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಥ್ರೂ ಯುವರ್ ವಾಟ್ಸಪ್ ನೀವು ರಿಜಿಸ್ಟರ್ ಆದ್ರಿ ಅಂತ ಅಂದರೆ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಚಾಪ್ಟರ್ ವೈಸ್, ಸಬ್ಜೆಕ್ಟ್ ವೈಸ್ ನಿಮಗೆ ಎವ್ರಿ ಚಾಪ್ಟರ್ದು ಎವ್ರಿ ಸಬ್ಜೆಕ್ಟ್ಸು ಕೂಡ ನಿಮಗೆ ಟೆಸ್ಟ್ಗಳು ಅವೈಲಬಲ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನೀವು ಪ್ರತಿ ಚಾಪ್ಟರ್ಲು ನಾವು ಹೆಂಗೆ ಫ್ರೇಮ್ ಮಾಡಿದ್ದೀವಿ ಅಂದರೆ 30 ಕ್ವಶನ್ಸ್ನ ಹಾಕಿ ಪ್ರತಿ ಚಾಪ್ಟರ್ದು ಎಲ್ಲ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಚಾಪ್ಟರ್ದು ಮಾಡಿದ್ದೀವಿ. ಸೊ ನೀವು ಅದನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ನೀವು ಎಷ್ಟು ಕಲ್ತಿದ್ದೀರಾ ಅಂತ ನೀವು ಚೆಕ್ ಮಾಡ್ಕೊತ ಹೋಗ್ಬೋದು. ಸೊ ನೀವು ಸುಮ್ಮನೆ ಟೆಸ್ಟ್ ಅಟೆಂಡ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ಸೊ ಅದರಲ್ಲಿ ನಿಮಗೆ 5 ಅಟೆಂಪ್ಟ್ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕಂದ್ರೆ, ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿ ಚಾಪ್ಟರ್. ಓಕೆ, ಆ ಚಾಪ್ಟರ್ ಫಸ್ಟ್ ಪ್ರಿಪೇರ್ ಆಗಿ ಅದಾದಮೇಲೆ ನೀವು ಆ ಟೆಸ್ಟ್ನ ತಗೊಳ್ಳಿ. ಸುಮ್ಮನೆ ಹೋಗಿ ಟೆಸ್ಟ್ ತಗೊಳ್ಳೋದ್ರಿಂದ ಯೂಸ್ ಇಲ್ಲ. ಓಕೆನಾ? ಸೊ ಆ ಟೆಸ್ಟ್ನ ತಗೋಬೇಕಾದ್ರೆ ಸೀರಿಯಸ್ ಆಗಿ ಕೂತ್ಕೊಂಡು ನಾನು ಎಕ್ಸಾಮ್ನೇ ಬರ್ತೀನಿ ಅನ್ನೋ ಥರ ಒಂದು ಶೀಟ್ನ ಮುಂದೆ ಇಟ್ಕೊಂಡು ಪ್ರತಿಯೊಂದು ಕ್ವಶನ್ಸ್ಗೂ ಜೆನ್ಯೂನ್ ಆಗಿ ಆನ್ಸರ್ ಮಾಡಿ. ಸೊ ಇಮ್ಮಿಡಿಯೇಟ್ಲಿ ಆಫ್ಟರ್ ದಿ ಸಬ್ಮಿಷನ್ ಆಫ್ ದಿ ಟೆಸ್ಟ್ ನಿಮಗೆ ಯು ವಿಲ್ ಗೆಟ್ ದ ರಿಸಲ್ಟ್. ಎಷ್ಟು ಮಾರ್ಕ್ಸ್ ಬಂದಿದೆ, ಏನು ಕತೆ, ಅದ್ರದ್ದು ಕೀ ಆನ್ಸರ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ಅಂದರೆ ಫಸ್ಟ್ PU, ಸೆಕೆಂಡ್ PU, ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್ ಎಲ್ಲ ಟೆಸ್ಟ್ಗಳು ಕೂಡ ಆ್ಯಪಲ್ಲಿ ಅವೈಲಬಲ್ ಇದೆ. ಸೊ ಆ ಆ್ಯಪ್ನ ಟೆಸ್ಟ್ಗಳನ್ನ ಹೆಂಗೆ ಅಟೆಂಡ್ ಮಾಡೋದು ಅಂತ ಡೆಫಿನೆಟ್ಲಿ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ವಾಚ್ ಮಾಡಿ ಅದು ಹೇಗೆ ಅಟೆಂಡ್ ಮಾಡೋದು ಅಂತ ಗೊತ್ತಾಗುತ್ತೆ. ಡೋಂಟ್ ಫರ್ಗೆಟ್, ಡೌನ್ಲೋಡ್ ಮಾಡಿ, ಅಟೆಂಡ್ ಮಾಡಿ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಯಾವುದೇ ರೀತಿ ದುಡ್ಡಿಲ್ಲ. ಓಕೆನಾ? ಸೊ ನಿಮ್ಮ ಹತ್ರ ಇಂಟರ್ನೆಟ್ ಡೇಟಾ ಇದ್ದರೆ ಸಾಕು, ಡೌನ್ಲೋಡ್ ಮಾಡಿ, ಯು ಕ್ಯಾನ್ ಅಟೆಂಡ್ ಇಟ್. ದಟ್ ಈಸ್ ಒನ್ ಥಿಂಗ್. ಓಕೆ? ಸೊ ಇದನ್ನ ಅಟೆಂಡ್ ಮಾಡೋದ್ರಿಂದ ನಿಮಗೆ ಒಂದು ಅನುಕೂಲ ಅಂತ ಅಂದರೆ ನಿಮ್ಮ ಸೆಲ್ಫ್ ಪ್ರಿಪ್ರೇಷನ್ಗೆ ಯೂಸ್ಫುಲ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟ್ರು ಅಥವಾ ಅಲ್ಲೂ ಇಲ್ಲೂ ನಿಮ್ಮ ಕೈಲಿ ಅಫೋರ್ಡಬಲ್ ಇಲ್ಲ ಅಂತಂದರೆ ಈ ಪ್ಲ್ಯಾಟ್ಫಾರ್ಮ್ನ ನೀವು ಬೆನಿಫಿಟ್ ತಗೋಬೋದು. ಓಕೆ? ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಕಂಪ್ಲೀಟಾಗಿರುತ್ತೆ. ಓಕೆ? ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಜನ ಕೇಳ್ತಾ ಇದ್ರಿ, ಹೆಂಗೆ ಸರ್ ಏನೇನೆಲ್ಲ ಪ್ರಿಪೇರ್ ಆಗ್ಬೇಕು ಸರ್ ಈಗ ಇರೋವಂಥ ಕಡಿಮೆ ಟೈಮ್ನಲ್ಲಿ. ಸೊ ಅರೌಂಡ್ 12 to 14 days ಟೈಮ್ ಇದೆ ನಿಮ್ಗೀಗ ಎಕ್ಸಾಮ್ಗೆ. ಸೊ ಹಾಗಾಗಿ ನೀವು ಎಲ್ಲಾನು ಪ್ರಿಪೇರ್ ಆಗ್ತೀವಿ ಅಂತ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಆ್ಯಂಡ್ ಒಂದು ವಿಷಯ ಏನಪ್ಪ ಅಂತ ಅಂದರೆ, ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು 3 ಸಬ್ಜೆಕ್ಟ್ ಇರುತ್ತೆ. ಸೊ ಈ ಒಂದೇ ಸಬ್ಜೆಕ್ಟ್ನ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಮಿನಿಮಮ್ ಥಿಂಗ್ಸ್ ನೀವು ಎಷ್ಟು ಮಾಡ್ಬೇಕು ಸರ್ ಒಂದು ಒಳ್ಳೆ ಸ್ಕೋರ್ ಬರಬೇಕಂತ ಅಂತಂದರೆ ಮಿನಿಮಮ್ ಇಷ್ಟು ಕೆಲಸ ನೀವು ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ನೀವೇನು ಮಾಡಿ ಅಂತಂದರೆ, ಚಾಪ್ಟರ್ ಥಿಯರಿ ಅಂದರೆ ಏನು ಸರ್ ಅಂತಂದರೆ, ನೀವು NCERTನಲ್ಲಿ ಏನು ಓದಿರ್ತೀರಾ ಬೋರ್ಡ್ ಎಕ್ಸಾಮ್ಸ್ಗೆ, ದ್ಯಾಟ್ ಈಸ್ ಇನಫ್. ಓಕೆನಾ? ಅದ್ರ ಜೊತೆಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ಗಳಿರ್ತವೆ. ಅದು NCERTನಲ್ಲಿ ಮೆನ್ಷನ್ ಆಗಿರಲ್ಲ. ಸೊ ಅದನ್ನು ಶಾರ್ಟ್ ಕಟ್ಸ್ ಅಂತ ಹೇಳ್ತೀವಿ. ಆ ಶಾರ್ಟ್ ಕಟ್ಸ್ಗಳನ್ನ ತಿಳ್ಕೊಳ್ಳಿ. ಪ್ರತಿ ಚಾಪ್ಟರ್ಲೂ ಕೂಡ ಈ ಥರ ಏನೇನೆಲ್ಲ ಶಾರ್ಟ್ ಕಟ್ಸ್ ಬರುತ್ತೆ, NCERTನಲ್ಲಿ ಇಲ್ಲದೆ ಇರೋ ವಿಷಯಗಳು ಏನೇನು ಬರುತ್ತೆ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಮ್ಯಾಥ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಹೇಳಬೇಕಂತ ಅಂದರೆ, ಈಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬರುತ್ತೆ. NCERTನಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ನಂಬರ್ ಆಫ್ ಫಂಕ್ಷನ್ಸು, ನಂಬರ್ ಆಫ್ 1 ಫಂಕ್ಷನ್ಸು, ನಂಬರ್ ಆಫ್ 2 ಫಂಕ್ಷನ್ಸು ಅಂತ. ಅದನ್ನ ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ ನಿಮಗೆ. ಓಕೆ? ಸೊ ಆ ಥರ ಟಾಪಿಕ್ಸು. ಈಗ ಮೆಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲೂ ಅಷ್ಟೇ ಎಷ್ಟೊಂದು ರಿಸಲ್ಟ್ಸ್ಗಳಿದ್ದಾವೆ. ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕಿರ್ಬೋದು,
ಮೆಟ್ರಿಕ್ಸ್ ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡೋಕ್ಕಿರ್ಬೋದು, ಸೊ ಅದ್ರ ರಿಲೇಟೆಡು. ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲೂ ಅಷ್ಟೇ ಎಷ್ಟೊಂದು ರಿಸಲ್ಟ್ಸ್ಗಳು ಬರ್ತವೆ, ಆ ರಿಸಲ್ಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಇಂಟಿಗ್ರೇಷನಲ್ಲೂ ಅಷ್ಟೇ ಎಷ್ಟೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಮೇಲೆ ಶಾರ್ಟ್ಕಟ್ಸ್ಗಳು ಇರ್ತವೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಡೆಫಿನೈಟ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಅಷ್ಟನ್ನ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಯಾವುದೋ ಒಬ್ಬರು ಒಂದು ವಿಡಿಯೋ ವಾಚ್ ಮಾಡಿ ನೀವು ಇದು ಮಾಡ್ಕೊಳ್ತೀನಿ ಅಂತಲ್ಲ, ನಮ್ಗೆ ಏನು ಶಾರ್ಟ್ಕಟ್ ಎಷ್ಟು ಎಲ್ಲಾದರೂ ವಾಚ್ ಮಾಡ್ಕೊಳ್ಳಿ ನೀವು ವಿಡಿಯೋಸು, ಬಟ್ ನೀವು ಮೇಕ್ ಯುವರ್ ಓನ್ ಶಾರ್ಟ್ಕಟ್ಸ್, ಒಂದು ಲಿಸ್ಟ್ ಮಾಡ್ಕೊಳ್ಳಿ ಚಾಪ್ಟರ್ ವೈಸ್. ಸೊ ದಟ್ ಈಸ್ ಇನಫ್ ಫಾರ್ ದಿ ಎಕ್ಸಾಮ್. ಸೊ ಅದಾದಮೇಲೆ PYQs ಮಸ್ಟ್. ಓಕೆ, ಇರೋಂತಹ ಲಿಮಿಟೆಡ್ ಟೈಮ್ನಲ್ಲಿ ನೀವು ಏನೇನು ಮಾಡ್ಬೋದಪ್ಪ ಅಂದರೆ ಯು ಹ್ಯಾವ್ ಟು ಸಾಲ್ವ್ ಆಲ್ ದ PYQs. ಸೊ ವಾಟ್ ಐ ರೆಕಮೆಂಡ್, ಇಫ್ ಪಾಸಿಬಲ್ ಆದರೆ ನೀವು 2006ಇಂದ 2024ವರೆಗೂ ಸಾಲ್ವ್ ಮಾಡಿ. ಓಕೆನಾ? ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಹೆಚ್ಚಾಗೋಯ್ತು, ಆಲ್ ದಿ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ನೀವು ಅಲ್ಲೂ ಇಲ್ಲೂ ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ, ಈ PYQs ಸಾಲ್ವ್ ಮಾಡೋದ್ರಿಂದ ನಿಮಗೆ ಯು ವಿಲ್ ಗೆಟ್ ಅನ್ ಐಡಿಯಾ ಯಾವ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಬರ್ತವೆ ಮತ್ತೆ ಯಾವ ಕ್ವಶನ್ಸ್ ಟಾಪಿಕ್ಸ್ ನಾವು ಫೋಕಸ್ ಮಾಡ್ತಿದ್ದಾನೆ ಅಂತ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಓಕೆ, PYQs ಅಂತೂ ಮಸ್ಟ್ ಮಾಡಲೇಬೇಕು, ಅದರಲ್ಲಿ ಯಾವುದೇ ರೀತಿ ಇದಿಲ್ಲ. ಸೊ ಅಂಡ್ ಎಕ್ಸಾಂಪ್ಲಾರ್ ಪ್ರಾಬ್ಲಮ್ಸ್ ಅಷ್ಟೇ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಡೂ ಆಲ್ ದಿ ಎಕ್ಸಾಂಪ್ಲಾರ್ ಪ್ರಾಬ್ಲಮ್ಸ್. ಇಫ್ ಯು ಟೇಕ್ ಈಚ್ ಅಂಡ್ ಎವ್ರಿ ಚಾಪ್ಟರ್, ನೀವೆಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲದಕ್ಕೂ ಎಕ್ಸಾಂಪ್ಲಾರ್ ಬುಕ್ ಅಂತಾನೆ ಇರುತ್ತೆ. ಸಪೋಸ್ ಇಫ್ ಯು ಡೋಂಟ್ ಹ್ಯಾವ್ ದಟ್ ಬುಕ್, ಬೇಕಾದ್ರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಟೆಲಿಗ್ರಾಮಲ್ಲಿ ಬೇಕಾದ್ರೆ ಅವೈಲೇಬಲ್ ಮಾಡ್ತೀನಿ, ಮತ್ತು ಆ್ಯಪಲ್ಲೂ ಕೂಡ ಅವೈಲೇಬಲ್ ಮಾಡ್ಕೊಡೋ ಥರ ಫೆಸಿಲಿಟಿ ಮಾಡ್ಕೊಡ್ತೀನಿ. ಎಕ್ಸಾಂಪ್ಲಾರ್ ಪ್ರಾಬ್ಲಮ್ ಯಾರಿಗಾದ್ರೂ ಬೇಕು ಅಂತ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಇದು ಜಾಯ್ನ್ ಆಗಿ. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಯಾಕೆ ಎಕ್ಸಾಂಪ್ಲಾರ್ ಪ್ರಾಬ್ಲಮ್ಸ್ ಬೇಕೇ ಬೇಕು ಸರ್ ಅಂತ ಅಂದರೆ, ಎವ್ರಿ ಇಯರ್ ಇನ್ ದಿ KCET ಎಕ್ಸಾಮ್ ಎಕ್ಸಾಂಪ್ಲಾರ್ ಬುಕ್ಕಿಂದ 5 to 6 ಪ್ರಾಬ್ಲಮ್ ಕಾಪಿ ಪೇಸ್ಟ್ ಮಾಡ್ತಾನೆ. ಓಕೆನಾ? ಸೊ ಹಾಗಾಗಿ ನೀವು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಡೆಫಿನೆಟ್ಲಿ 5 to 6 ಅಂದ್ರೆ ಅರೌಂಡ್ 10% ಆಫ್ ದಿ ಪ್ರಾಬ್ಲಮ್ಸ್ ಅವರು ಅದರಿಂದ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಕ್ಸಾಂಪ್ಲರ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಯು ಕ್ಯಾನ್ ಚೆಕ್, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಚೆಕ್ ಮಾಡಿ, ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿ, ಯಾವುದೋ ಒಂದು ಚಾಪ್ಟರ್ ತಗೊಳ್ಳಿ, ಆ ಚಾಪ್ಟರ್ಲಿರೋದು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಬಿಕಾಸ್ ನಾನು ಅನಲೈಸಿಸ್ ಮಾಡಿದ್ದೀನಿ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಟ್ ಈಸ್ ಒನ್ ಥಿಂಗ್. ಅಂಡ್ ಮೋರ್ ಓವರ್ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ತುಂಬಾನು ಕೂಡ ಇರೋದಿಲ್ಲ. ಒಂದು ಚಾಪ್ಟರ್ ತಗೊಂಡ್ರೆ ನಿಮಗೆ ಒಂದು 10 to 15 ಇದ್ರೆ ಹೆಚ್ಚು. ಓಕೆನಾ? ಸೊ ಒಂದು ಚಾಪ್ಟರ್ ವೈಸ್ ಒಂದೊಂದು ಚಾಪ್ಟರ್ಲಿ ಅಷ್ಟು ಪ್ರಿಪೇರ್ ಆಗೋದೇನು ಟೈಮ್ ಬೇಕಾಗಲ್ಲ. ಓಕೆನಾ? ಆರಾಮಾಗಿ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಸೊ ಅಂಡ್ ನೀವೇನು ಮಾಡಿ ಅಂತ ಅಂದರೆ, ಚಾಪ್ಟರ್ ವೈಸ್ ಲಿಸ್ಟ್ ಮಾಡಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಟಾಪಿಕ್ಸ್ ಏನಿದೆ. ಸೊ ಒಂದೊಂದು ಚಾಪ್ಟರ್ ಉಳಿತೇವೆ, ಆದರೂ ಆ ಟಾಪಿಕ್ ಮೇಲೆ ಕ್ವಶನ್ಸ್ಗಳೇ ಕೇಳ್ತಾ ಇರಲ್ಲ. ಸುಮ್ಮನೆ ಅದ್ರ ಬಗ್ಗೆ ಫೋಕಸ್ ಮಾಡೋದ್ರಿಂದ ಯೂಸ್ ಇಲ್ಲ. ಸೊ ಯಾವ ಟಾಪಿಕ್ಸ್ ನಾವು ಫೋಕಸ್ ಮಾಡ್ತಿದ್ದಾನೆ. ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಓನ್ಲಿ ಬಿಕಾಸ್ ಯು ಹ್ಯಾವ್ ಲಿಮಿಟೆಡ್ ಟೈಮ್. ಸೊ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಒಂದು ವರ್ಷದಲ್ಲೇ ನೀವು ಏನು ಮಾಡಿಲ್ಲ, ಈ 14-15 ಡೇಸಲ್ಲಿ ಏನು ಮಾಡೋಕ್ಕಾಗಲ್ಲ. ಓಕೆ, ಮಿನಿಮಮ್ ಥಿಂಗ್ಸ್ ಯು ಕ್ಯಾನ್ ಡೂ ಇಸ್ ದಿಸ್ ಮಚ್. ಓಕೆನಾ? ಸೊ ಈ ಥರ ಲಿಸ್ಟ್ ಮಾಡ್ಕೊಳ್ಳಿ, ಫ್ರೀಕ್ವೆಂಟಾಗಿ ಯಾವ್ಯಾವ ಟಾಪಿಕ್ಸ್ನ ಕೇಳಿದರೆ ಆ ಟಾಪಿಕ್ಸ್ನ ಆ ಟಾಪಿಕ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಸಾಲ್ವ್ ಮಾಡಿ. ಸೊ ಯು ಹ್ಯಾವ್ MTG ಬುಕ್ ಅಂತ ಇದೆ. ಓಕೆನಾ? ಆ MTG ಬುಕ್ನಲ್ಲಿ ಏನು ಮಾಡಿದ್ದಾರೆ, ಟಾಪಿಕ್ ವೈಸ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾನೆ. ಸೊ ಇಫ್ ಯು ಹ್ಯಾವ್ ದಟ್ ಬುಕ್, ಡೆಫಿನೆಟ್ಲಿ ಗೋ ಥ್ರೂ ಇಟ್. ಆ್ಯಂಡ್ ನಿಮ್ಗೆ ಯಾವ ಟಾಪಿಕ್ಸ್ ಇಷ್ಟ ಆಗ್ತಿದೆ, ಅದನ್ನ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಆ ಟಾಪಿಕ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಡೆಫಿನೆಟ್ಲಿ ನಿಮಗೆ ಅಲ್ಲಿಂದ ಕ್ವಶನ್ಸ್ ಬರುತ್ತೆ, ನಿಮಗೆ ಅಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇದೆಲ್ಲ ಆದಮೇಲೆ ಮಕ್ಕಳೇ, ತುಂಬಾ ಜನ ಕೇಳ್ತಾ ಇದ್ದೀರಿ ರಿಸಲ್ಟ್ ಬಗ್ಗೆ. ರಿಸಲ್ಟ್ ಹೆಂಗೆ ಸರ್, ಏನ್ ಮಾಡೋದು ಸರ್, ರಿಸಲ್ಟ್ ಕಡಿಮೆ ಬರುತ್ತೆ ಅದು ಇದು ಅಂತ ಎಷ್ಟೊಂದು ರೂಮರ್ಸ್ ಬರ್ತಿದೆ. ನಾಳೆನೇ ಬರುತ್ತೆ, ನಾಡಿದ್ದೇ ಬರುತ್ತೆ ಅಂತ ರಿಸಲ್ಟು. ಸಿ, ಯು ಆರ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್. ಸೊ ಯಾವುದಕ್ಕೂ ವರಿ ಮಾಡ್ದಲೆ ಎಕ್ಸಾಮ್ಸ್ಗೆ ಫಸ್ಟ್ ಪ್ರಿಪೇರ್ ಆಗಿ. ಸೊ ನಿಮ್ಮ PUC ರಿಸಲ್ಟ್ ಬಂದೇ ಬರುತ್ತೆ. ಸೊ ಒಂದು ವೀಕಲ್ಲಿ ಬರುತ್ತೆ ಪ್ರಾಬ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ಬರಲಿ, ಅದ್ರ ಪಾಡಿಗೆ ಅದು ಬರುತ್ತೆ. ಆ ರಿಸಲ್ಟು ನಿಮ್ಮ ಈ KCET ಪ್ರಿಪ್ರೇಷನ್ನ ಅಫೆಕ್ಟ್ ಮಾಡಬಾರ್ದು. ನಾನು ಹೇಳ್ತೀನಲ್ಲ, ಅದನ್ನ ಹೇಳ್ತಿರೋದು. ವಾಟ್ ಎವರ್ ದ ರಿಸಲ್ಟ್, ಓಕೆನಾ? ಸೊ ಬಿಫೋರ್ ದ ಎಕ್ಸಾಮೇ ಬರ್ಬೋದು, ಗೊತ್ತಿಲ್ಲ. ಸೊ ರಿಸಲ್ಟ್ ಏನೇ ಬಂದರೂ ಕೂಡ ನೀವು ಅದಕ್ಕೆ ಅಫೆಕ್ಟ್ ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಮ KCET ಎಕ್ಸಾಮ್ಗೆ. ಯಾಕಂತ ಅಂದರೆ ಯು ಹ್ಯಾವ್ ಒನ್ ಮೋರ್ ಚಾನ್ಸ್. ನಾನು ಹೇಳ್ತಿದ್ದೀನಲ್ಲ, ಎಕ್ಸಾಮಿನೇಷನ್ 2 ಕೂಡ ಇದೆ ನಿಮಗೆ. ಓಕೆ, ಎಕ್ಸಾಮಿನೇಷನ್ ತುಂಬ ಜನ ನಾವು ಡೌಟ್ ಕೇಳ್ತೀರಾ, ಎಕ್ಸಾಮಿನೇಷನ್ 2 ಬರೆದ್ರೆ KCET ರ್ಯಾಂಕ್ ಅನೌನ್ಸ್ ಆಗುತ್ತಾ ಸರ್, KCET ರ್ಯಾಂಕ್ ಕನ್ಸಿಡರ್ ಮಾಡ್ತಾರಾ ಸರ್ ಅಂತ. ಡೆಫಿನೆಟ್ಲಿ 100% ನಿಮ್ಮ KCET ರ್ಯಾಂಕ್ಗೆ ಸೊ ಈ ಸೆಕೆಂಡ್ ಎಕ್ಸಾಮ್ಸ್ದು ಕೌಂಟ್ ಮಾಡೇ ಮಾಡ್ತಾರೆ. ಅಂದರೆ ಬೆಸ್ಟ್ ಆಫ್ 2 ತಗೊತಾರೆ. ಸೊ ಬರೆಯೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ಫಸ್ಟಲ್ಲಿ ಎಷ್ಟು, ಈಗ ಸಪೋಸ್ ಮ್ಯಾಥ್ಸು, ಓಕೆನಾ? ಮ್ಯಾಥ್ಸಲ್ಲಿ ನಿಮ್ಮದು 100 ಬರೋ ಪ್ಲ್ಯಾನ್ ಇತ್ತು, ನೀವು ಏನೋ ಮಿಸ್ಟೇಕ್ಸ್ ಮಾಡಿಬಿಟ್ಟು 90 ಬಂದಿದೆ.
ಓಕೆನಾ. ಸೊ ನಿಮಗೆ ಕ್ಯಾಪಬಿಲಿಟಿ ಇತ್ತು ಸರ್, 100 ತೆಗಿಯೋ ಚಾನ್ಸ್ ಇದೆ ಸರ್ ನನಗೆ ಅಂತಂದರೆ ಡೆಫಿನೆಟ್ಲಿ ಇಂಪ್ರೂವೈಸ್ ಮಾಡ್ಕೊಳ್ಳಿ. ಮಾರ್ಕ್ಸು 1, 2, 3 ಮಾರ್ಕ್ಸ್ ಕೂಡ ನಿಮಗೆ ನಿಮ್ಮ ರ್ಯಾಂಕ್ಗೆ ವೇರಿಯೇಷನ್ ತುಂಬ, ಅರೌಂಡ್ 3.5 lakh ಪ್ಲಸ್ ಸ್ಟೂಡೆಂಟ್ಸು KCET ಎಕ್ಸಾಮ್ ಬರಿತಾ ಇರೋದು. ಸೊ ನಿಮ್ಮ ರ್ಯಾಂಕ್ ತುಂಬ ವೇರಿ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಇದಿರೋದೇ ನಿಮ್ಮ ಮಾರ್ಕ್ಸ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಮ್ಯಾಕ್ಸಿಮಮ್ ಅಟೆಂಡ್ ಮಾಡಿ, ಏನು ಸಮಸ್ಯೆ ಇಲ್ಲ. ಎಕ್ಸಾಮ್ ಫೀಸ್ ಸ್ವಲ್ಪ ಇರುತ್ತೆ, ಅದನ್ನ ಕಟ್ಬಿಟ್ಟು ಅಟೆಂಡ್ ಮಾಡಿ, ನನ್ನ ರೆಕಮೆಂಡೇಶನ್. ಓಕೆನಾ. ಯಾಕಂದ್ರೆ ನಿಮ್ಗೆ ಅದರಿಂದ 3 ಸಬ್ಜೆಕ್ಟಿಂದ ಒಂದು 10 ಮಾರ್ಕ್ಸ್ ಇಂಪ್ರೂವ್ ಆದರೂ ಕೂಡ ನಿಮ್ಮ ರ್ಯಾಂಕ್ 10,000 ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ರ್ಯಾಂಕ್ ವೇರಿಯೇಷನ್ನ ನೀವು ಕಂಟ್ರೋಲ್ ಮಾಡ್ಬೋದು ಇದರಿಂದ. ಓಕೆ. ಸೊ ಯಾರಪ್ಪ ಬರೀತಾರೆ ಟ್ರಿಪ್ ಪ್ಲಾನ್ ಮಾಡಿದ್ದೀನಿ ಸರ್, ಅಲ್ಲಿ ಹೋಗ್ತೀನಿ ಸರ್, ಇಲ್ಲಿ ಹೋಗ್ತೀನಿ, ಅವೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ. ಅರ್ಥ ಆಯ್ತಲ್ವಾ. KCET ಎಕ್ಸಾಮ್ ಆಗಿ ಸೆಕೆಂಡ್ ಆ್ಯಂಡ್ ಮೋರ್ ಓವರ್ ನಿಮಗೆ ಪ್ರಾಬ್ಲಿ ನಿಮಗೆ ಮೇ ಫಸ್ಟ್ ವೀಕ್ನಲ್ಲಿ ನಿಮ್ಮ ಸೆಕೆಂಡ್ ಎಕ್ಸಾಮ್ ಬರ್ಬೋದು. ನಿಮಗೆ 16th 17th KCET ಎಕ್ಸಾಮ್ ಮುಗ್ದಾದ್ಮೇಲೆ ನಿಮ್ಗೆ ಆರಾಮಾಗಿ ಒಂದು 15 days ಟೈಮ್ ಇರುತ್ತೆ. ಆರಾಮಾಗಿ ನೀವು KCET ಎಕ್ಸಾಮ್ ಪ್ರಿಪೇರ್ ಆಗಿರ್ತೀರಾ. ಪ್ರೀವಿಯಸ್ಲಿ ಹ್ಯಾವ್ ಪ್ರಿಪೇರ್ಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಸೊ ಇವಾಗ ಆರಾಮಾಗಿ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಓಕೆನಾ. ನಿಮ್ಗೆ ಈಸಿ ಅನ್ಸುತ್ತೆ ಇವಾಗ ಬೋರ್ಡ್ ಎಕ್ಸಾಮ್ಸ್ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಯು ಫೀಲ್ ದಟ್ ಇಟ್ ಈಸ್ ಈಸಿ. ಓಕೆ. ಸೊ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು. KCET ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಟು ರೈಟ್ ಅನದರ್ ಎಕ್ಸಾಮ್, ಬಟ್ ಯು ಕ್ಯಾನ್ ಹ್ಯಾವ್ ದ ಚಾನ್ಸ್ ಲೈಕ್ ಬೋರ್ಡ್ ಎಕ್ಸಾಮ್ಸ್ನ ಬರೀಬೋದು. ಓಕೆನಾ. ಹಾಗಾಗಿ ರಿಸಲ್ಟ್ ಏನೇ ಬರಲಿ ಅದನ್ನ ಅಫೆಕ್ಟ್ ಮಾಡ್ಕೊಳ್ಕೋಬೇಡಿ. ಸೊ ವರಿ ಮಾಡ್ಕೊಂಡು ನಿನ್ನ ಫ್ರೆಂಡ್ಗಿಂತ ಕಡಿಮೆ ಬಂತ ತಲೆನೇ ಕೆಡಿಸ್ಕೊಳ್ಕೋಬೇಡ. ನಾನು ನೆಕ್ಸ್ಟ್ ಎಕ್ಸಾಮ್ ಬರ್ದು ಇಂಪ್ರೂವೈಸ್ ಮಾಡ್ಕೋತೀನಿ ಅಂತ ಹೇಳು, ಇಂಪ್ರೂವೈಸ್ ಮಾಡ್ಕೋ ಅಷ್ಟೇ. 100% ಸೆಕೆಂಡ್ ಬೆಸ್ಟ್ ಆಫ್ 2ನೇ ನಿಮ್ಮ KCET ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದ ಆದ್ಮೇಲೆ KCET ರಿಸಲ್ಟ್ ಬಿಡೋದು, ಇದು ಫಿಕ್ಸು. ಅರ್ಥದಲ್ವಾ. ಯಾವುದೇ ರೂಮರ್ಸ್ಗೆ ತಲೆ ಕೊಡ್ದಂಗೆ ನೀವು ಆರಾಮಾಗೆ ಪ್ರಿಪ್ರೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ವಾಟ್ ಐ ಹ್ಯಾವ್ ಸೀನ್ ಅಬ್ಸರ್ವ್ಡ್, ಐ ಹ್ಯಾವ್ ಸೀನ್ ಸೋ ಮೆನಿ ಸ್ಟೂಡೆಂಟ್ಸ್ ದ್ಯಾಟ್ ಮೆನಿ ಸ್ಟೂಡೆಂಟ್ಸ್ ಯೂಟ್ಯೂಬ್ನಲ್ಲಿ ತುಂಬ ಕಾಲ ಕಳೀತಿದ್ದೀರಾ. ಓಕೆನಾ. ಯೂಟ್ಯೂಬ್ನಲ್ಲಿ ನಿಮಗೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವುದನ್ನ ಯುಟಿಲೈಸ್ ಮಾಡಬೇಕು. ಸೊ ದೆರ್ ಆರ್ ಸಮ್ ಚಾನಲ್ಸ್, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಚಾನಲ್ಸ್. ಇನ್ಫಾರ್ಮೇಶನ್ ಕೊಡ್ತಾರೆ, ಓಕೆ, ಬಟ್ ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು, ಯಾವ ಥರ ಇನ್ಫಾರ್ಮೇಶನ್ ಕೊಡಬೇಕು. ಎವ್ರಿ ಡೇ ವಿಡಿಯೋ. ಸೊ ದಟ್ ಈಸ್ ನಾಟ್ ದ ಕಂಟೆಂಟ್ ವಿಡಿಯೋಸ್. ಲೈಕ್ ತುಂಬ ಅನ್ವಾಂಟೆಡ್ ವಿಡಿಯೋಸ್ಗಳು, ನಿಮಗೆ ಭಯ ಪಡಿಸುವಂಥ ವಿಡಿಯೋಸ್ಗಳು, ಈ ಥರ ಎಲ್ಲ ಇರ್ತವೆ. ಅಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಜೆನ್ಯೂನ್ ವಿಡಿಯೋಸ್, ಇನ್ಫಾರ್ಮೇಷನ್ ವಿಡಿಯೋಸ್ನ ನೋಡಿ ಅಷ್ಟೇ. ತುಂಬ ಅದನ್ನೇ ಫೋಕಸ್ ಮಾಡ್ಕೊಂಡು ಹೋಗೋದಲ್ಲ, ಕಂಟೆಂಟ್ ವಿಡಿಯೋಸ್ನ ನೋಡಿ. ಓಕೆ. ಸೊ ನಿಮ್ಗೆ ಯಾವುದೋ ಒಂದು ಟಾಪಿಕ್ ಅರ್ಥ ಆಗಿಲ್ಲ, ಯು ಸರ್ಚ್ ದಟ್ ಟಾಪಿಕ್. ಓಕೆನಾ. ನಾನು ಅಷ್ಟೇ 1 ಶಾರ್ಟ್ ವಿಡಿಯೋಸ್, ನನ್ನ ಯಾವುದೋ ಒಂದು ಚಾಪ್ಟರ್ ಇರುತ್ತೆ, 1 ಶಾರ್ಟ್ ವಿಡಿಯೋಸ್ ಇರ್ತವೆ. ಆ ಚಾಪ್ಟರ್ ಆಲ್ರೆಡಿ ನೀವು ಪ್ರಿಪೇರ್ ಆಗ್ತೀರಾ ಅಂತಂದರೆ ಐ ಡೋಂಟ್ ರೆಕಮೆಂಡ್ ಟು ವಾಚ್ ದಟ್ ವಿಡಿಯೋಸ್. ಓಕೆನಾ. ನಿಮ್ಗೆ ಏನೋ ಶಾರ್ಟ್ ಕಟ್ಸ್ ಏನಾದರೂ ಬೇಕು ಅಂತಂದರೆ ವಾಚ್ ದ ವಿಡಿಯೋಸ್. ಓಕೆ. ನೀವು ಪ್ಲೇ ಬ್ಯಾಕ್ ಸ್ಪೀಡ್ ಇಟ್ಕೊಂಡು ಸ್ಪೀಡಾಗಿ ನೋಡ್ಕೊತ ಹೋಗಿ. ಪ್ರಿಪೇರ್ ಆಗಿದ್ರೆ ಇಫ್ ಯು ಹ್ಯಾವ್ ಪ್ರಿಪೇರ್ಡ್ ದ ಚಾಪ್ಟರ್, ಸೊ ನೀವು ಬೇಗ ನೋಡ್ಕೊತ ಹೋಗಿ. ಆ್ಯಂಡ್ ಯು ಹ್ಯಾವ್ ಟು ಕವರ್ ದಿ ಚಾಪ್ಟರ್ಸ್, ಆಲ್ ದಿ ಚಾಪ್ಟರ್ಸ್. ಸಿ ದ ನೇಚರ್ ಆಫ್ ದಿ ಎಕ್ಸಾಮ್ ಈಸ್ ಲೈಕ್ ದ್ಯಾಟ್. ಓಕೆ. ಸೊ ನೀವು JEE ಎಕ್ಸಾಮ್ಸ್ ತಗೊಂಡ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಅಂತ ಅಂದರೆ ಅಲ್ಲಿ ಮಿನಿಮಲ್ ಚಾಪ್ಟರ್ಸ್ಗೆ ಪ್ರಿಪೇರ್ ಆಗಿ ಯು ಕ್ಯಾನ್ ಕ್ರ್ಯಾಕ್ ದಿ ಎಕ್ಸಾಮ್. ಬಟ್ ಫಾರ್ KCET ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಓಕೆನಾ. ದ ನೇಚರ್ ಆಫ್ ದಿ ಎಕ್ಸಾಮ್ ಏನಿದೆ ಅಂತಂದರೆ ಎಲ್ಲ ಚಾಪ್ಟರ್ನೂ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಯು ನೋ ದ ವೆಯ್ಟೇಜ್, ಅಪ್ರಾಕ್ಸಿಮೇಟ್ ವೆಯ್ಟೇಜ್ ನಾನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಯಾವ ಥರ ವೆಯ್ಟೇಜ್, ಎಷ್ಟು ವೆಯ್ಟೇಜ್ ಇದೆ ಅಂತ. ಸೊ ಆ್ಯಂಡ್ ನಿಮ್ಗೆ ಎಲ್ಲಾನು ಕವರ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆನಾ. ಸೊ ಎಲ್ಲಾನು ಕವರ್ ಮಾಡಿದ್ರೆ ನಿಮ್ಗೆ ಎಲ್ಲಾನು ಇಷ್ಟೊಂದು ಟಾಪಿಕ್ಸ್ನ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. JEE ಎಕ್ಸಾಮ್ ಥರ ಇಲ್ಲಿ ಆಗೋದಿಲ್ಲ. ಬಿಕಾಸ್ JEE ಎಕ್ಸಾಮಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಇರಲ್ಲ, ಎಲ್ಲಾನು ಅಟೆಂಡ್ ಮಾಡಲೇಬೇಕು. ಸೊ ಹಂಗಾಗಿ ಆದಷ್ಟು ಎಲ್ಲಾನು ಕವರ್ ಮಾಡಿ. ಸೊ ನಿಮಗೆ ಅನಿಸ್ತಿರುತ್ತೆ ಯಾವುದೋ ಒಂದು ಟಾಪಿಕ್ ತುಂಬ ಕ್ರಿಟಿಕಲ್ ಇದೆ ಸರ್, ನನಗೆ ಅರ್ಥನೇ ಆಗ್ತಿಲ್ಲ ಸರ್, ಅದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡು. ಅಟ್ಲೀಸ್ಟ್ ಯು ಮಸ್ಟ್ ನೋ ದ ಡೆಫಿನಿಷನ್ ಅಷ್ಟೇ. ಡೆಫಿನಿಷನ್ ಆದ್ರೂ ತಿಳ್ಕೊಂತ ಹೋಗು. ಅಟ್ಲೀಸ್ಟ್ ನಿನ್ಗೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಐಡಿಯಾ ಇತ್ತು ಅಂತಂದರೆ ಅಟ್ಲೀಸ್ಟ್ 2 ಆಪ್ಷನ್ ಡಿಸ್ಕಾರ್ಡ್ ಮಾಡಕ್ಕೆ ಬಿಡ್ಬೋದು. ಅಟ್ಲೀಸ್ಟ್ 2 ಆಪ್ಷನ್ ಡಿಸ್ಕಾರ್ಡ್ ಮಾಡಾಕಿದ್ರೆ ಅಟ್ಲೀಸ್ಟ್ ನಿಮ್ಗೆ ಅವಾಗ ಎರಡರಲ್ಲಿ ಒಂದಾದ್ರೂ ಚೂಸ್ ಮಾಡ್ಬೋದಾ. ಅಂದ್ರೆ ದ ಪ್ರಾಬಿಲಿಟಿ ಆಫ್ ಕರೆಕ್ಟ್ ಆನ್ಸರ್ ಈಸ್ ಮೋರ್ ಅವಾಗ. ಸೊ ಈ ಲಾಜಿಕ್ಗಳನ್ನ ಅರ್ಥ ಮಾಡ್ಕೊಂತ ಹೋಗಿ. ಸೊ ನಾನು ಎಕ್ಸಾಮ್ ಹತ್ರ ಬಂದಾಗ ಅದನ್ನ ಟಿಪ್ಸ್ಗಳನ್ನ ಹೇಳ್ತೀನಿ, ಯಾವ್ಯಾವ ಥರ ನೀವು ಆಪ್ಷನ್ಸ್ನ ಚೂಸ್ ಮಾಡಬೇಕು ಅಂತ. ತುಂಬ ಜನ, ನಾನು ಹ್ಯಾವ್ ಸೀನ್ ಲಾಟ್ ಆಫ್ ವಿಡಿಯೋಸ್ ಇನ್ ಯೂಟ್ಯೂಬ್, ಅನ್ವಾಂಟೆಡ್ ಏನದು ಇನ್ಫಾರ್ಮೇಶನ್ ಕೊಡೋದು, ಮತ್ತೆ ಯಾವುದೋ ಒಂದು ಲಾಜಿಕ್ ಮೇಲೆ. ಆ ಥರ ಲಾಜಿಕ್ ಅಲ್ಲ, ಲಾಜಿಕ್ ಶುಡ್ ಬಿ ವೆರಿ ಸೈಂಟಿಫಿಕ್ ಆಗಿರಬೇಕು. ಓಕೆನಾ. ಸೊ ಅದು ನಿಮಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಮುಂದೆ, ಯಾವ್ಯಾವ ಥರ ನೀವು ನಿಮ್ಮ ಆಪ್ಷನ್ಸ್ಗಳನ್ನ ಚೂಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಇಟ್ಕೊಂಡು ಹೇಗೆ ನೀವು ಕರೆಕ್ಟ್ ಪ್ರೊಬಬಲ್ ಆನ್ಸರ್ನ ಚೂಸ್ ಮಾಡ್ಬೇಕು ಅನ್ನೋದು ಡೆಫಿನೆಟ್ಲಿ ಐ ವಿಲ್ ಮೇಕ್ ಅನದರ್ ವಿಡಿಯೋ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇವತ್ತಿನ ವಿಷಯ ಇಷ್ಟೇ ಮಕ್ಕಳೇ. ಓಕೆ. ಆ ಮಾಕ್ ಟೆಸ್ಟ್ ಆಪ್ಷನ್ ಇದೆ, ಅದನ್ನ ಬೆನಿಫಿಟ್ ತಗೊಳ್ಳಿ. ಸೊ ಈ ವಿಡಿಯೋನ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ಇದರಿಂದ ತುಂಬ ಜನ ಮಕ್ಕಳು ಫ್ರೀ ಆಫ್ ಕಾಸ್ಟು ಯಾರ್ಯಾರು ಕೋಚಿಂಗ್
ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಮೈ ಇಂಟೆನ್ಷನ್. ಸೊ ದಿಸ್ ಹ್ಯಾಸ್ ಟು ರೀಚ್ ಮೋರ್ ಸ್ಟೂಡೆಂಟ್ಸ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಬಿ ಬೆನಿಫಿಟೆಡ್ ಫ್ರಮ್ ದಿಸ್. ಓಕೆ, ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ನಿಮ್ಗೆ ಅನ್ಸಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋದ ಬಗ್ಗೆ ಪರ್ಟಿಕ್ಯುಲರ್ಲಿ ಆ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ತುಂಬ ಜನ ಮಕ್ಕಳು ಕೇಳ್ತಾ ಇದ್ದಾರೆ ಸೆಕೆಂಡ್ PUC ಎಕ್ಸಾಮ್ ಬಗ್ಗೆ, ಸೆಕೆಂಡ್ ಎಕ್ಸಾಮ್ ಬಗ್ಗೆ ಹೇಳಿ ಸರ್, ಸೆಕೆಂಡ್ ಎಕ್ಸಾಮ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ. ಡೆಫಿನೆಟ್ಲಿ ಐ ವಿಲ್ ಮೇಕ್ ಅನದರ್ ವಿಡಿಯೋ. ಸೊ ಡೀಟೇಲ್ಡ್ ಆಗಿ ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಆ್ಯಂಡ್ ಮೋರ್ ಓವರ್ ಆಫ್ಟರ್ ದ ಎಕ್ಸಾಮ್ ಆಲ್ಸೋ ಫ್ರೀ ಗೈಡೆನ್ಸ್ ಅಂತೂ ಮಾಡ್ಕೊಡ್ತೀನಿ ನಾನು ನಿಮಗೆ. ಆಪ್ಷನ್ ಎಂಟ್ರಿಯಿಂದ ಹಿಡಿದು ಫ್ರೀ ಗೈಡೆನ್ಸು ಮತ್ತು ನಿಮಗೆ ಮಿಕ್ಕಿದೆಲ್ಲ ಮುಂದೆ ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಸೆಸ್ ಏನಿದೆ ಅದೆಲ್ಲ ಮುಗಿಯೋದ್ರವರೆಗೂ ಕಂಪ್ಲೀಟಾಗಿ ನಾನು ವಿಡಿಯೋಗಳನ್ನ ನಿಮಗೆ ಅವೈಲೇಬಲ್ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ನಾಳೆಯಿಂದ ರೆಗ್ಯುಲರ್ ಆಗಿ ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ಗಳು ಒಂದು 3-4 ಡೇಸಲ್ಲಿ ಮುಗಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಮತ್ತು ತುಂಬ ಜನ ನೋಡ್ತಾ ಇದ್ದೀರಾ, ಬರೀ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಎಷ್ಟು ಶೇರ್ ಮಾಡ್ತೀರಾ, ಡೆಫಿನೆಟ್ಲಿ ಅದು ನನಗೆ ಮೋಟಿವೇಶನ್. ಡೆಫಿನೆಟ್ಲಿ ನಾನು ನಿಮಗೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ವರೆಗೂ ನಾನು ಐ ವಿಲ್ ಹೆಲ್ಪ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.